ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ನಂದಿನಿ, ಪೃಥ್ವಿ, ಪದ್ದು ಮೂವರು ಒಂದಾಗಿರೋದನ್ನ ನೋಡಿಬಿಟ್ಟು ಶಾಕ್ ಆಗಿದ್ದಾಳೆ ವಿಜಯಾಂಬಿಕಾ. ಇನ್ನು ನಂದಿನಿ ಬದುಕಿದ್ದಾಳೆ, ಪೃಥ್ವಿ ಜೊತೆ ಇದ್ದಾನೆ ಅಂತ ಗೊತ್ತಾಗಿ ಶಾಕ್ ಆಗಿದ್ದಾಳೆ. ಹಾಗಾದರೆ ಏನು ಮಾಡ್ತಾಳೆ ವಿಜಯಾಂಬಿಕಾ? ಈ ಮೂವರು ಸೇರಿಕೊಂಡು ಆದಷ್ಟು ಬೇಗ ವಿಜಯಾಂಬಿಕಾ ಅಂತ್ಯ ಆಡ್ತಾಳ? ಹಾಗಾದರೆ ವಿಜಯಾಂಬಿಕಾಗೆ ಇನ್ನು ಕೊನೆಗಾಲ ಬಂದಾಯ್ತಾ? ನೋಡೋಣ ಬನ್ನಿ. ಇಲ್ಲಿ ಶ್ರಾವಣಿ ಮತ್ತು ವೀರ್ ಇನ್ನಷ್ಟು ಹತ್ತಿರ ಆಗ್ತಿರೋದನ್ನ ವಿಜಯಾಂಬಿಕಾ ನೋಡೋಕ್ಕಾಗ್ತಾಯಿಲ್ಲ. ಅದರಿಂದಾಗಿ ಮತ್ತೆ ತಂದಿಡೋ ಕೆಲಸ ಮಾಡ್ತಾ ಇರ್ತಾಳೆ ವೀರ್ ಮುಂದೆ. ಇಲ್ಲಿ ವಿಜಯಾಂಬಿಕಾ ಇದನ್ನು ನೋಡಿಬಿಟ್ಟು ಸುಬ್ಬುಗೆ ಕೋಪ ಬರುತ್ತೆ. ಈ ವಿಜಯಾಂಬಿಕಾಗೆ ತಕ್ಕ ಪಾಠ ಕಲಿಸ್ಬೇಕು, ಶ್ರಾವಣಿ ಮೇಡಮ್ನ ಮತ್ತು ಯಜಮಾನ್ರ ಇನ್ನಷ್ಟು ಹತ್ತಿರ ಮಾಡಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇಲ್ಲಿ ಪದ್ದುನ ಫಾಲೋ ಮಾಡಿಕೊಂಡು ಬಂದೇ ಬಿಡ್ತಾನೆ ಕಾಂತಮ್ಮನ ಗಂಡ. ಪದ್ದು, ಪೃಥ್ವಿ, ನಂದಿನಿ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಅದನ್ನು ಇಲ್ಲಿ ಕದ್ದು ಮುಚ್ಚಿ ಫೋಟೋ ಎಲ್ಲ ತಗೊಳ್ತಾನೆ. ಅಪ್ಪ, ನನ್ನ ಕೆಲಸ ಈಗಂತ ಮುಗೀತು. ಇಷ್ಟು ಖುಷಿ ಆಗ್ತಿದೋ ಈ ಫೋಟೋ ಸಿಕ್ಕೋಕ್ಕೆ. ಇನ್ನು ನನಗೆ ದುಡ್ಡು ಕಾಂಚನ ಸಿಗುತ್ತೆ ಅಂದ್ಬಿಟ್ಟು ಕಾಂತ ಗಂಡ ಖುಷಿ ಪಡ್ತಾ ಇರ್ತಾನೆ. ಇನ್ನು ಇಲ್ಲಿ ಸಾವಿತ್ರಿಗೆ ಹಿಂಸೆ ಕೊಡ್ತಾ ಇರ್ತಾನೆ ಮದನ್. ತುಂಬ ಚೆನ್ನಾಗಿ ರೆಡಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಸಾವಿತ್ರಿ. ಏನಿದು ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ? ಹಾಗಾದರೆ ನೀನು ಯಾರನ್ನೋ ಬೇರೆಯವ್ರನ್ನ ಬುಟ್ಟಿ ಹಾಕ್ಕೊಳ್ತೀಯ ಅಂದ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾನೆ. ಇದರಿಂದಾಗಿ ಸಾವಿತ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನು ಇಲ್ಲಿ ಶ್ರಾವಣಿ ಹತ್ರ ಬಂದುಬಿಟ್ಟು ವಿಶಾಲು ಒಂದು ಗ್ರೂಪ್ ಮಾಡಬೇಕು, ಫ್ಯಾಮಿಲಿ ಗ್ರೂಪಲ್ಲಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಹೇಗೆ ಅಂತ ಶ್ರಾವಣಿ ಹೇಳ್ಕೊಡ್ತಾ ಇರ್ತಾಳೆ. ಇನ್ನು ಇಲ್ಲಿ ಊಟಕ್ಕೆ ಮೇಲಿನ ತೊಗೊಂಬನ್ನಿ ಅಂದ್ಬಿಟ್ಟು ಹೇಳಿರ್ತಾಳಂತೆ ವಿಜಯಾಂಬಿಕಾಗ. ಅದರಿಂದಾಗಿ ಸಾವಿತ್ರಿ ಬಂದುಬಿಟ್ಟು ವಿಜಯಾಂಬಿಕಾಗೆ ಬಂದುಬಿಟ್ಟು ತೊಗೊಳ್ಳಿ ಅತ್ತೆ ಊಟ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ತಿಂತ ಉಪ್ಪು ತೊಗೊಂಬ ಹೋಗು ಅಂದ್ಬಿಟ್ಟು ಅಂತಾಳೆ. ಸರಿ ಅತ್ತೆ, ಉಪ್ಪೇನು ಕಡಿಮೆ ಆಗಿದೆಯಾ ಅಂತಿದ್ರೆ ಉಪ್ಪು ತೊಗೊಂಡು ಅಷ್ಟು ಕೂಡ ಸಾವಿತ್ರಿ ಬಾಯಲ್ಲಿ ಹಾಕ್ತಾಳೆ ವಿಜಯಾಂಬಿಕಾ. ಇದರಿಂದಾಗಿ ತುಂಬಾ ಬೇಜಾರಾಗುತ್ತೆ ಸಾವಿತ್ರಿಗೆ. ಇನ್ನು ಇಲ್ಲಿ ಕೆಳಗಡೆ ಊಟ ಮಾಡ್ತಾ ಇರ್ತಾರೆ ಡೈನಿಂಗ್ ಟೇಬಲಲ್ಲಿ ವೀರ್ ಮತ್ತು ಸುರೇಂದ್ರ. ಏನಿದು ಅಕ್ಕ ಬಂದಿಲ್ಲ ಅಂತಿದ್ರೆ ಅವರೇನೋ ಊಟ ಮೇಲೆ ಬೇಕಂತಂದೇಳಿ ತಗೊಂಡೋಗಿದ್ದಾರೆ ಅಂತಾರೆ. ವಂದನ ಆಗ ಅಲ್ಲಿಗೆ ವಿಜಯಾಂಬಿಕೆ ಎಂಟ್ರಿ ಕೊಡ್ತಾಳೆ. ಏನಕ್ಕ ನೀನು ಮೇಲೆ ಊಟ ತರಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅಂತಿದ್ರೆ ಹಾಗೆ ಅಂದ್ಕೊಂಡೆ ಕಣೋ, ಆದರೆ ನನ್ನ ತಮ್ಮಂದ್ರಿಗೆ ನಾನಂದ್ರೆ ತುಂಬ ಇಷ್ಟ ಅಲ್ವಾ. ಈಗ ಊಟ ಮಾಡ್ತಿದ್ರೆ ಮಾತಾಡ್ಕೊಂತ ನಿಮ್ಮ ಜೊತೆ ಖುಷಿಯಾಗಿರ್ತೀರ ನೀವು, ಅದಕ್ಕೆ ಬಂದೆ ಅಂತಾರೆ. ಸರಿಯಾಗಿ ಹೇಳಿದಕ್ಕ, ಬಾ ಊಟ ಮಾಡು ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಾರೆ. ಆಗ ಮೆಸೇಜ್ ಅಂತ ಟನ್ ಅಂತ ಬರುತ್ತೆ. ಏನಿದು ಮೆಸೇಜು ಅಂತೇಳಿ ನೋಡ್ತಾ ಇದ್ದರೆ ಫ್ಯಾಮಿಲಿ ಗ್ರೂಪು, ನಾವು ಕೂಡ ಇದೇ ಅಂದ್ಕೊಂಡಿದ್ದೀವಿ ಮಾಡಬೇಕು ಅಂತ. ಫೈನಲಿ ಸುಬ್ಬು ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ಇಲ್ಲಿ ಸುಬ್ಬು ಈ ಫ್ಯಾಮಿಲಿ ಗ್ರೂಪಿಂದ ಎಲ್ಲರನ್ನೂ ಹತ್ರ ಮಾಡಬೇಕು, ಯಜಮಾನ್ರ, ನಂದಿನಿ ಅಮ್ಮನವರು, ಶ್ರಾವಣಿ ಅಮ್ಮನವರು ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಇವ್ರು ಒಟ್ಟಿಗೆ ಇರೋದು ನೋಡಿ ವಿಜಯಾಂಬಿಕಾಗೆ ಹೊಟ್ಟೆ ಕಿಚ್ಚಿ ಬಿಡಬೇಕು ಅಂದ್ಬಿಟ್ಟು ಸುಬ್ಬು ಪ್ಲ್ಯಾನ್ ಆಗಿರುತ್ತೆ. ಆಗ ಇಲ್ಲಿ ವಿಜಿ ಬೇಡ ಈ ಗ್ರೂಪೆಲ್ಲ ಯಾಕೆ ಬೇಕು, ನಾನು ಎಕ್ಸಿಟ್ ಆಗ್ತೀನಿ ಅಂತಿದ್ರೆ ಬೇಡ ಅಕ್ಕ, ನೀನು ಈ ಗ್ರೂಪಲ್ಲಿ ಇದ್ರೇ ನೀನು ಇರಲೇಬೇಕು ಅಂದ್ಬಿಟ್ಟು ಸುರೇಂದ್ರ ವೀರ್ ಅಂತಾರೆ. ಸರಿ ಆಯಿತು ಅಂತ ಇದ್ದರೆ ಇನ್ನು ಇಲ್ಲಿ ಕಾಂತಮ್ಮನ ಗಂಡ ಫೋಟೋ ತೊಗೊಂಡು ಬರ್ತಾನೆ. ಏನು ರೀ ಫೋಟೋ ತೆಗೆದ್ರಾ ಅಂದರೆ ಹ್ಞೂ ರೀ ತೆಗ್ದೀನಿ ಅಂದ್ಬಿಟ್ಟು ಅಂತಾರೆ. ಏನು ಫೋಟೋ ತೆಗೆದ, ಸರಿ ತೋರಿಸು ಅಂತೇಳಿ ಕಾಂತಮ್ಮ ಅಂತಿದ್ರೆ ಮೊದಲು ದುಡ್ಡು ಹಾಕು ಅಂತಾರೆ. ಸರಿ ಅಂದ್ಬಿಟ್ಟು 10,000 ಹಾಕ್ತಿದ್ರೆ 10,000 ಯಾರಿಗಾಗುತ್ತೆ, ನನಗೆ ಎಲ್ಲರೂ ದುಡ್ಡು ಬೇಕು ಅಂತಾರೆ. ಸರಿ ಅಂದ್ಬಿಟ್ಟು 1,00,000 ನಿನಗೆ ಹಾಕೋಗಿ ಬೇರೆ ಯಾರು ಹಾಕಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಕಾಂತಮ್ಮ. ಆಯಿತಾ ಸರಿ ಬಿಡು, ನಾನು ಫೋಟೋ ಡಿಲೀಟ್ ಮಾಡ್ತೀನಿ ಅಂದ್ಬಿಟ್ಟು ಫೈನಲಿ ಇಲ್ಲಿ ಫೋಟೋ ತಕ್ಕೊಂಬಂದ್ರೆ ನಾನು ಡಿಲೀಟ್ ಮಾಡಿಬಿಡ್ತಾನೆ. ದೇವರೇ ಏನಪ್ಪ ಮಾಡೋದು, ಇದ್ದಿದ್ದು ಒಂದು ಅಸ್ತ್ರ, ಈ ಫೋಟೋನೂ ಇಲ್ಲ. ಇಲ್ಲಿದ್ರೆ ಆ ವಿಜಯಾಂಬಿಕಾ ಹತ್ರ ದುಡ್ಡು ಇಸ್ಕೊಳ್ಳೋದಾದ್ರೂ ಹೇಗೆ, ಏನು ಮಾಡೋದು, ಈ ಡಿಲೀಟ್ ಆಗಿರೋದನ್ನು ಮತ್ತೆ ತೆಗೆಯೋದಾದ್ರೂ ಹೇಗೆ ಅಂದ್ಬಿಟ್ಟು ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ ಕಾಂತಮ್ಮನಿಗೆ. ಅಯ್ಯೋ ಅಷ್ಟೇ ತಾನೇ, ಇದು ಯಾಕೆ ತಲೆ ಕೆಡಿಸ್ಕೋಬೇಕು, ಶ್ರಾವಣಿ ಅಮ್ಮವರಿದ್ದಾರೆ, ಮೊದಲು ಶ್ರಾವಣಿ ಹತ್ರ ಕೇಳ್ತೀನಿ ಅಂದ್ಬಿಟ್ಟು ಶ್ರಾವಣಿ ಮೇಡಮ್ ಅವರೇ ಅಂತಿದ್ರೆ ಏನು ಕಾಂತಮ್ಮನವರೇ ಏನಾಯಿತು ಅಂದ್ಬಿಟ್ಟು ಕೇಳ್ತಾರೆ. ಈಗ ಫೋಟೋಸು ವೀಡಿಯೋಸು ಅವು ಇವು ಇರ್ತಲ್ವ, ಡಿಲೀಟ್ ಆಗಿರ್ತವೆ, ಡಿಲೀಟ್ ಆದಮೇಲೆ ಅವ್ರನ್ನ ವಾಪಸ್ ತಗೊಳ್ಳೋದಾದ್ರೆ ಹೇಗೆ ಅಂದ್ಬಿಟ್ಟು ಅಂತಾರೆ. ಓ ಹೌದಾ, ಸರಿ ಇಲ್ಲಿ ತೋರಿಸ್ತೀನಿ ಬನ್ನಿ, ಇಲ್ಲಿ ಡಿಲೀಟ್ ಆಗಿದೆ ಅಲ್ವಾ, ಈ ಸ್ಟೋರಲ್ಲಿ ಮತ್ತೆ ರೀಪ್ಲೇಸ್ ಅಂತಿರುತ್ತೆ, ಅದನ್ನು ಒತ್ತಿ ಬರುತ್ತೆ ಅಂತಾರೆ. ಓ ಹೌದಾ, ಸರಿ ಮೇಡಮ್ ಅವರೇ ಆಯಿತು ಥ್ಯಾಂಕ್ ಯು ಅಂತಂದ್ಬಿಟ್ಟು ಕಾಂತಮ್ಮ ಬಂದುಬಿಟ್ಟು ಡಿಲೀಟ್ ಆಗಿರೋ ಫೋಟೋನ ಮತ್ತೆ ವಾಪಸ್ ತೆಗಿತಾಳೆ. ಅವು ಬಂದಿದ್ದು ನೋಡಿ ತುಂಬ ಖುಷಿಯಾಗುತ್ತೆ. ಅಪ್ಪ ಈ ಫೋಟೋಸ್ ಬಂದವು ಅಂತಂದ್ಬಿಟ್ಟು ಇಲ್ಲಿ ಕಾಂತಮ್ಮ ವಿಜಯಾಂಬಿಕಾಗೆ ಫೋನ್ಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾಳೆ. ಆಗ ಬಂತು ನೋಡಿ ಫೋಟೋಸು ಅಂತಿದ್ರೆ ಏನು ಬಂದ ಫೋಟೋಸು, ಸರಿ ಆಯಿತು ಅಂದ್ಬಿಟ್ಟು ವಿಜಯಾಂಬಿಕಾ ಆ ಫೋಟೋನ ಡೌನ್ಲೋಡ್ ಮಾಡ್ತಾಳೆ. ಆ ಫೋಟೋ ನೋಡಿದ್ದೆ ಬಿಗ್ ಶಾಕ್ ಆಗಿಬಿಡುತ್ತೆ. ಇದೇನಪ್ಪ ಇದು, ಇಲ್ಲಿ ನಂದಿನಿ, ಪದ್ದು ಮತ್ತು ಪೃಥ್ವಿ ಎಲ್ಲರೂ ಒಟ್ಟಾಗಿದ್ದಾರೆ. ಹಾಗಾದರೆ ಈ ನಂದಿನಿನೂ ಬದುಕೇ ಇದ್ದಾಳ? ಈ ಪದ್ಬಿಟ್ಟು ಹೋಗ್ಬಿಟ್ಟು ಇಲ್ಲಿ ಇಟ್ಟಿದ್ದಾನೆ ಪೃಥ್ವಿನ, ಏನು ಮಾಡೋದು ಈಗ, ಇವ್ರು ಮೂವರು ಸೇರಿಕೊಂಡು ಏನು ಮಾಡೋಕೆ ಹೊರಟಿದ್ದಾರೆ ಅಂದ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಕೈಕಾಲೆಲ್ಲ ಶೇಕ್ ಆಗಿಬಿಡ್ತವೆ ವಿಜಯಾಂಬಿಕಾಗೆ ಫೋಟೋ ನೋಡಿಬಿಟ್ಟು. ಫೈನಲಿ ವಿಜಯಾಂಬಿಕಾಗೆ ನಂದಿನಿ ಇರೋ ಸತ್ಯ ಗೊತ್ತಾಗಿದೆ. ಪೃಥ್ವಿ, ನಂದಿನಿ, ಪದ್ದು ಮೂವರು ಒಂದಾಗಿರೋದು ಗೊತ್ತಾಗಿ ಶಾಕಲ್ಲೇ ಇದ್ದಾಳೆ. ಈಗ ಏನು ಮಾಡ್ತಾಳೆ? ಹಾಗಾದರೆ ನಿಜವಾಗ್ಲೂ ವಿಜಯಾಂಬಿಕಾ ಅಂತ್ಯ ಶುರುವಾಗೋಯ್ತಾ, ಇಲ್ಲಾಂದರೆ ಮತ್ತೆ ಈ ಪದ್ದು ಮಾಡೋ ಪ್ಲಾನ್ನ ಉಲ್ಟಾ ಪಲ್ಟಾ ಮಾಡಿ ವೀರ್ ಅಂದ್ಕೊಂಡಿರೋಂಥದ್ದು ನಿಜ ಮಾಡ್ತಾನೆ. ಇಲ್ಲಿ ವೀರ್, ನಂದಿನಿ ಮತ್ತು ಪೃಥ್ವಿ
ಇಬ್ಬರು ಕೂಡ ಬೇರೆ ಸಂಬಂಧನೇ ಕಟ್ಟಿದ್ದಾಳೆ ವಿಜಯಾಂಬಿಕಾ. ಅದೇ ಸತ್ಯ ಅಂತ ಮತ್ತೆ ವಿಜಯಾಂಬಿಕಾ ತೋರಿಸ್ತಾಳ, ಇಲ್ಲಾಂದರೆ ಆದಷ್ಟು ವಿಜಯಾಂಬಿಕಾ ಮುಖವಾಡ ಕಳಿಸ್ತಾರ, ಅವಳ ಅಂತ್ಯ ಆಡ್ತಾರ, ಎಲ್ಲರೂ ಸೇರಿಕೊಂಡು ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.